ಸೊ ನಾವೀಗ ಕೆ ಎದ ಚಾಯ್ಸ್ 2 ಅನ್ನು ನೋಡ್ತಾ ಹೋಗುವ. ಹಳೆ ವಿಡಿಯೋದಲ್ಲಿ ಚಾಯ್ಸ್ 1 ಹಾಕಿದ್ದೆ, ಈಗ ಚಾಯ್ಸ್ 2 ಬಗ್ಗೆ ನೋಡ್ತಾ ಹೋಗೋಣ. ಚಾಯ್ಸ್ 2 ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಮೊದಲನೇ ಸುತ್ತಿನಲ್ಲಿ ಸಿಕ್ಕಿದಂತಹ ಸೀಟು ಇಷ್ಟ ಆಗಿದೆ, ಆದರೆ ನನಗೆ ಇನ್ನೂ ಉತ್ತಮವಾದ ಕಾಲೇಜ್ ಬೇಕಿತ್ತು ಅಂಥೇಳಿ ಆಗಿದ್ದಲ್ಲಿ ಚಾಯ್ಸ್ 2 ಅನ್ನು ಒತ್ತಬೇಕಾಗುತ್ತೆ. ಇದು ಹೇಗಾಗುತ್ತೆ ಅಂತ ಹೇಳಿದ್ರೆ, ನೀವೀಗ ಒಂದು 100 ಕಾಲೇಜಸ್ ಹಾಕಿರ್ತೀರ. ಈ 100 ಕಾಲೇಜಸಲ್ಲಿ ನಿಮಗೆ 49th ಕಾಲೇಜ್ ಅಲಾಟ್ ಆಗಿದ್ದರೆ, ನೀವು ಬೇಡ ನಾನು ಚಾಯ್ಸ್ 2 ಕ್ಲಿಕ್ ಮಾಡ್ತೀನಿ ಅಂತ ಹೇಳಿ ಕ್ಲಿಕ್ ಮಾಡಿದರೆ 50ಇಂದ 100 ಕಾಲೇಜಸ್ಸು ಡಿಲೀಟ್ ಆಗುತ್ತೆ. 1 to 49 ನಿಮ್ಮ ಕಾಲೇಜ್ ಕೂಡ ಉಳ್ಕೊಂಡಿರುತ್ತೆ. ಅದು ನಿಮಗೆ ಹೋಲ್ಡಲ್ಲಿ ಇರೋಂಗೆ. ಇವಾಗ ನೀವು ಚಾಯ್ಸ್ 2 ಅನ್ನು ಒತ್ತಿರಂತೆ ಆ ಕಾಲೇಜು ನಿಮಗೆ ಬಿಟ್ಟು ಹೋಗಲ್ಲ, ಅಲ್ಲೇ ಇರುತ್ತೆ. ಮತ್ತು ನಿಮಗೆ 1 to 48ಅಲ್ಲಿ ಯಾವುದಾದ್ರು ಸಿಕ್ಕಿದರೆ ಆ ಸೀಟು ಅಲಾಟ್ ಆಗುವಂಥದ್ದು. ಮತ್ತು ಇದರಲ್ಲಿ ನಿಮಗೆ ಇಂಜಿನಿಯರಿಂಗ್ ಆಗಲಿ ಮತ್ತು ಕೆಲವೊಂದಿಷ್ಟು ಕೋರ್ಸ್ಗಳಲ್ಲಿ ನೀವು ಯಾವುದೇ ಕಾಶನ್ ಡೆಪಾಸಿಟನ್ನು ಮಾಡಬೇಕಾಗಿಲ್ಲ. ಅದೇ ನೀವು ವೈದ್ಯಕೀಯದಲ್ಲಿ ಬಂದೆ ಅಂತ ಹೇಳಿದ್ರೆ, ಅಂದರೆ ಉದಾಹರಣೆಗೆ MBBS, BDS ಅಥವಾ ಹೋಮಿಯೋಪತಿ ಆಗಿರ್ಬೋದು, ಆ ಕೋರ್ಸ್ಗಳಿಗೆ ನೀವೇನಾದರೂ ಚಾಯ್ಸ್ 2 ಅನ್ನು ಕ್ಲಿಕ್ ಮಾಡಿ ನನಗೆ ಈ ಕಾಲೇಜಸ್ ಬೇಕು ಅಂತ ಹೇಳಿದ್ರೆ, ನೀವು ಈ ಕ್ಯಾಟಗರಿಯವರು ಇಷ್ಟು ಅಮೌಂಟನ್ನು ಕಾಶನ್ ಡಿಪಾಸಿಟ್ ಆಗಿ KAಗೆ ಕಟ್ಟಬೇಕಾಗುತ್ತೆ. ಸೊ ಇಲ್ಲಿ ಕೆಳಗೆ ನೋಡ್ತಾ ಹೋಗ್ಬೋದು, ನಾವು ಇಲ್ಲಿ ಕಾಶನ್ ಡೆಪಾಸಿಟ್ ಬಗ್ಗೆ ಕೆಳಗೆ ಕೊಟ್ಟಿದ್ದಾರೆ. ಮತ್ತು ಅದು ಪ್ರತಿ ವರ್ಷ ಕೂಡ ಒಂದು ನೋಟಿಸ್ ಬಿಡ್ತಾರೆ, ಯಾವ ಕ್ಯಾಟಗರಿಯವರು ಎಷ್ಟು ಕಾಶನ್ ಡೆಪಾಸಿಟ್ ಮಾಡಬೇಕು ಅನ್ನೋದನ್ನ. ಸೊ ಇಷ್ಟ ಆಗಿತ್ತು ಈ ವಿಡಿಯೋದಲ್ಲಿ. ನೆಕ್ಸ್ಟು ನಾವು ಚಾಯ್ಸ್ 3 ಬಗ್ಗೆ ನೋಡ್ತಾ ಹೋಗೋಣ. ಧನ್ಯವಾದಗಳು.